ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ಲಾಗ್. ನಾವು ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಮೊಸರು ಸಾಂಬಾರು ಅಂತ ಮಾಡ್ತಾಯಿದ್ದೀವಿ. ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ತರಕಾರಿನೂ ಬೇಕಾಗಲ್ಲ. ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಸಾಮಗ್ರಿಯಲ್ಲಿ ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಬೇಸಿಗೆಗಾಲ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಧ್ಯಾಹ್ನ ಟೈಮಲ್ಲಿ ಮಾಡಿದ್ರೆ ಬೇಸಿಗೆಯಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಯಾವ ಥರ ಮಾಡ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ನೋಡೋಣ ಬನ್ನಿ. ಮೊದಲು ನಾವು ಇದನ್ನ ಮೊಸರು ಸಾಂಬಾರಿಗೆ ಕುಂಬಳಕಾಯಿನ ಬೂದುಗುಂಬಳಕಾಯಿನ ಯೂಸ್ ಮಾಡಿ ಮಾಡ್ತಾಯಿದ್ದೀವಿ. ಅದನ್ನು ಹಾಕಿ ಮಾಡಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಸ್ವಲ್ಪ ಶೇಂಗಾ ಬೀಜ ತೊಗೊಂಡು ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀವಿ. ಹಸಿದೇ ಹಾಕಬಾರ್ದು, ಸ್ವಲ್ಪ ಉರಿಬೇಕು. ಹುರಿದ್ರೆ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಶೇಂಗಾನ ತೊಗೋಬೇಕು, ಭಾಳ ತೊಗೋಬಾರ್ದು. ಭಾಳ ತೊಗೊಂಡ್ರೆ ಟೇಸ್ಟ್ ಇರಲ್ಲ ಅದು. ಸ್ವಲ್ಪ ಶೇಂಗಾನ ಈ ರೀತಿಯಲ್ಲಿ ಹುರ್ಕೋಬೇಕು. ನಂತರ ಸ್ವಲ್ಪ ಈರುಳ್ಳಿನ ಹುರ್ಕೋಬೇಕು. ದೊಡ್ಡ ಗಾತ್ರದ ಒಂದು 3 ಈರುಳ್ಳಿನ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಕರಿಬೇವು, ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿದ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಇದನ್ನ ಹುರಿದ ನಂತರ ತಣ್ಣಗಾಗ್ಬಿಟ್ಟು ಒಂದು ಜಾರಿಗೆ ಹಾಕೋಬೇಕು. ಆಮೇಲೆ ನಂತರ ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕು. ಅದಕ್ಕೆ ಹಾಕೋಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ಹಾಕೋಬೇಕು. ನಮ್ಮನೇಲಿ ಒಂದು ಸ್ವಲ್ಪ ಖಾರ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ನಂತರ ಹುರಿದಿಟ್ಟಿರೋದು ತಣ್ಣಗಾದ್ಮೇಲೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕುಂಬಳಕಾಯಿನ ಅದು ಬೇಯಿಸಿ ನೀರು ತೆಗಿಬೇಕು. ನೀರನ್ನ ಮಿಕ್ಸ್ ಮಾಡ್ಕೋಬಾರ್ದು. ಈಗ ಜಾರಿಗೆ ಕಾಯಿ, ಕಡಲೆ, ಹಸಿಮೆಣ್ಸಿನ್ಕಾಯಿ, ಹುರಿದಿದ್ದ ಶೇಂಗಾ ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನಂತರ ಕೊತ್ತಂಬರಿ ಹಾಕ್ಕೊಂಡು ಈ ಕಡೆ ಬೇಳೆ ಸಾಂಬಾರು ರೆಡಿ ಆಗ್ತಾಯಿತ್ತು. ಇದು ಮಧ್ಯಾಹ್ನಕ್ಕೆ ಟೇಸ್ಟ್ ಇರೋಲ್ಲ ಮಕ್ಕಳಿಗೆ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಅದು ಸಪ್ರೇಟ್ ಮಾಡ್ಕೊತಾ ಇದ್ವಿ. ನೋಡಿರಿ, ಈ ಥರ ನಯಸ್ಸಾಗಿ ರುಬ್ಬಿಟ್ಕೋಬೇಕು. ಫಸ್ಟಿಗೆ ಈರುಳ್ಳಿ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡಿ ಅದನ್ನು ತಣ್ಣಗಾಗ್ಬಿಡಬೇಕು. ನಂತರ ಈ ಖಾರ ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಗ್ಗರಣೆ ಮಾಡಿ ಖಾರ ಮಿಕ್ಸ್ ಮಾಡಿದ್ವಲ್ಲ ಅದೇ ಪಾತ್ರೆಗೆ ಮೊಸರು ಹಾಕ್ಕೊತಾ ಇದ್ದೀವಿ. ಮೊಸರು ಇದಕ್ಕಿಂತ ಗಟ್ಟಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ರುಚಿನೂ ಭಾಳ ಚೆನ್ನಾಗಿ ಬರುತ್ತೆ. ಬರೀ ಮೊಸರು ಹಾಕಿ ಮಾಡಬೇಕು. ಇದಕ್ಕೆ ನೋಡಿ, ಈ ಥರ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದು ಕುಂಬಳಕಾಯಿನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಕುಂಬಳಕಾಯಿ ನೀರನ್ನ ಹಾಕಬಾರ್ದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.